ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಪಿತಾ ಹೆಚ್.ಜಿ ಅಂತ. ನಾನು APJ ಕಾಲೇಜಲ್ಲಿ ಸೆಕೆಂಡ್ PUC ಮಾಡಿದೆ. ಇವಾಗ ನಾನು ಡಿಸ್ಟ್ರಿಕ್ಕಿಗೆ ಫಸ್ಟ್ ಟಾಪರ್, ಸ್ಟೇಟಿಗೆ ಥರ್ಡ್ ಟಾಪರ್ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನಂದು ಟೋಟಲ್ ಮಾರ್ಕ್ಸ್ 597 ಔಟ್ ಆಫ್ 600. ಇದೆಲ್ಲದಕ್ಕೂ ಕಾರಣ ನನ್ನ ಪೇರೆಂಟ್ಸ್, ನನ್ನ ಸಿಸ್ಟರ್, ನನ್ನ ಕಾಲೇಜ್ನ ಎಲ್ಲ ಲೆಕ್ಚರರ್ಸ್, ನಮ್ಮ ಕಾಲೇಜ್ನ ಫೌಂಡರ್, ಅಡ್ಮಿನ್ ಎಲ್ಲರೂ ಇದಕ್ಕೆ ಮೂಲ ಪ್ರೇರಣೆ ಅಂತಲೇ ಹೇಳ್ಬೋದು. ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಪೇರೆಂಟ್ಸ್ ನನ್ನ ಹೆಲ್ತ್ ಅಪ್ಸೆಟ್ ಆಗಬಾರ್ದು ಅಂತ ಫುಲ್ ಕೇರಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಏನು ರಿಸ್ಟ್ರಿಕ್ಷನ್ಸು ಏನೂ ಮಾಡ್ತಾ ಇರಲಿಲ್ಲ, ಫುಲ್ಲಿ ಫ್ರೀಡಮ್ ಕೊಟ್ಟಿದ್ರು. ಸೊ ನನಗೆ ನನ್ನ ಟೈಮ್ ಕೊಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಕಾಲೇಜಲ್ಲೂ ಅಷ್ಟೇ, ನಾನು ಲಾಸ್ಟ್ 1 ಮಂತ್ ಡೈಲಿ ಬಂದು ಕಂಟಿನ್ಯೂಸ್ ಆಗಿ ಪ್ರಿಪ್ರೇಟ್ರೀಸ್ ಬರೀತಿದ್ದೆ. ಆವಾಗ ಆನ್ ಸ್ಪಾಟ್ ಬಂದು ವ್ಯಾಲ್ಯೂಯೇಷನ್ ಮಾಡಿಕೊಟ್ಟು ಏನು ತಪ್ಪು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದೆಲ್ಲದು ಮೈನ್ಯೂಟ್ ಕರೆಕ್ಷನ್ಸ್ನ ಮಾಡ್ಕೊಂಡಿದ್ದರಿಂದ ಫೈನಲ್ ಎಕ್ಸಾಮಲ್ಲಿ ಅದು ಯಾವ ಮಿಸ್ಟೇಕ್ಸ್ ಆಗದಿರೋ ಹಾಗೆ ನೋಡ್ಕೊಳ್ಳೋ ಹಾಗಾಯಿತು. ಸೊ ಎಲ್ಲರೂ ತುಂಬ ಒಳ್ಳೆ ಕ್ರಿಷಿಯಲ್ ರೋಲ್ನ ಪ್ಲೇ ಮಾಡಿದ್ದಾರೆ ಈ ರಿಸಲ್ಟ್ಗೆ ಅಂತ ಹೇಳ್ತೀನಿ. ಸರ್, ಅಂದರೆ ಅವತ್ತು ಕಂಪ್ಲೀಟಾಗಿ ಓದ್ಕೊಂಡ್ರೆ ಇಟ್ಸ್ ಬೆಟರ್ ದೆನ್ ಎನಫ್. ಅಂದರೆ ನಿದ್ದೆಗಟ್ಟು ಓದಬೇಕು, ನಿದ್ದೆನೇ ಮಾಡಬಾರ್ದು, ಆ ಥರ ಎಲ್ಲ ಏನಿಲ್ಲ. ಪ್ರಾಪರ್ ಸ್ಲೀಪು ತುಂಬ ಇಂಪಾರ್ಟೆಂಟ್ ಹೆಲ್ತ್ ವಿಷಯಕ್ಕೆ ಬಂದಾಗ. ಸೊ ಅವತ್ತು ಓದ್ಕೊಂಡ್ರೆ ಲಾಸ್ಟಿಗೆ ಬರ್ಡನ್ ಆಗೋಲ್ಲ. ಸೊ ಕಾಮಾಗಿ ಎಕ್ಸಾಮ್ನ ಪೀಸ್ಫುಲ್ಲಾಗಿ ಅಟೆಂಡ್ ಮಾಡ್ಬೋದು. ಅವರು ತುಂಬ ಖುಷಿ ಪಡ್ತಾ ಇದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ MLA, MP, ex-MLA ಅವ್ರನ್ನೆಲ್ಲರನ್ನೂ ಮೀಟ್ ಮಾಡಿಸೋಕ್ಕೆ ನನ್ನಿಂದ ಸಾಧ್ಯ ಆಯಿತು ಅಂತ ಅವ್ರಿಗೆ ಹೆಮ್ಮೆ ಆಗ್ತಾ ಇದೆ. ಅವ್ರ ಖುಷಿ ನೋಡಿ ನನಗೂ ತುಂಬ ಖುಷಿ ಆಗ್ತಾ ಇದೆ ಸರ್. ನೀವು ಇವಾಗ ಡಿಸ್ಟ್ರಿಕ್ಟ್ ಟಾಪರ್ ಬಂದಿದ್ದೀರಾ. ಸೊ ಮೊದಲಿಂದ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ PUC ತನಕ ನಿಮ್ಮ ಎಜುಕೇಷನ್ ಯಾವ ಥರ ಇತ್ತು? ಎಲ್ಲದೂ ನನಗೆ ಆಲ್ಮೋಸ್ಟ್ 98, 99 ಬಂದಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ 10th 620 ಬಂದಿತ್ತು. ಡಿಸ್ಟ್ರಿಕ್ಕಿಗೆ ಥರ್ಡ್ ಟಾಪರ್ ಬಂದಿದ್ದೆ, ಸ್ಕೂಲ್ಗೆ ಫಸ್ಟ್ ಟಾಪರ್ ಇದ್ದೆ. ಸೊ ಅದು ಚಿಕ್ಕ ವಯಸ್ಸಿಂದನೂ ಸ್ಟಡಿ ನನ್ನ ಹ್ಯಾಬಿಟೇ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅದು ಕನ್ಸಿಸ್ಟೆಂಟ್ ಆಗಿದ್ದರಿಂದ ಹೆಲ್ಪ್ಫುಲ್ ಆಯಿತು ನನಗೆ. ನಿಮ್ಮ ಜೂನಿಯರ್ಸ್ಗೆ ಏನು ಹೇಳ್ತೀರಾ? ಇವಾಗ ಪ್ರೆಸೆಂಟ್ ಯಾವ ಸೆಕೆಂಡ್ PUC ಸ್ಟಾರ್ಟ್ ಮಾಡಿದಾರಲ್ಲ, ಇವಾಗ ಆಲ್ರೆಡಿ ಅವ್ರಿಗೆ ಸೆಕೆಂಡ್ PU ಸ್ಟಾರ್ಟ್ ಮಾಡಿರ್ತಾರೆ. ಆಲ್ರೆಡಿ 1 ಮಂತ್ ಆಗಿದೆ ನಮ್ಮ ಕಾಲೇಜಲ್ಲೂ ಸ್ಟಾರ್ಟ್ ಮಾಡಿ. ಸೊ ಇವಾಗಲಿಂದಾನೇ ಅವರು ಪ್ರಿಪೇರ್ ಆದರೆ ಬೆಟರ್. ಅಂದರೆ ಅವರು ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗ್ತೀನಿ ಅಂತ ಬೋರ್ಡ್ಸ್ ನೆಗ್ಲೆಕ್ಟ್ ಮಾಡೋದು ಬೇಡ, ಅಥವಾ ಬೋರ್ಡ್ಸ್ಗೆ ಅಂತ ಕಾಂಪಿಟೇಟಿವ್ ನೆಗ್ಲೆಕ್ಟ್ ಮಾಡೋದು ಬೇಡ. ಸೊ ಎಲ್ಲದಕ್ಕೂ ಸಿಲೆಬಸ್ ಒಂದೇ ಇರೋದ್ರಿಂದ ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಾನ್ಸೆಪ್ಟ್ ಮೇಲೆ ಗ್ರಿಪ್ ಇದ್ದರೆ ಯಾವ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು ಸರ್. ಸೊ ಕಾಲೇಜ್ ಎಷ್ಟು ಪ್ರಮುಖ ಪಾತ್ರ ವಹಿಸಿತ್ತು ಮ್ಯಾಮ್ ಇಷ್ಟೊಂದು ಮಾರ್ಕ್ಸ್ ತಗೊಳ್ಳೋದೇ? ತುಂಬ ಇಂಪಾರ್ಟೆಂಟ್ ಆಗಿದೆ ಸರ್. ಅಂದರೆ ಬ್ಲೂ ಪ್ರಿಂಟ್ ಮಾಡೆಲ್ ಪೇಪರ್ಸ್ ಎಲ್ಲ PU ಬೋರ್ಡಿಂದನೇ ಕೊಡ್ತಾರಲ್ಲ, ಸೊ ಅದ್ರ ಪ್ರಕಾರ ಹೇಗೆ ಪ್ರಿಪೇರ್ ಆಗಬೇಕು ಅಂತೆಲ್ಲ ನನಗೆ ಗೈಡ್ ಮಾಡ್ತಿದ್ರು. ಆಮೇಲೆ ಕ್ವೆಶನ್ ಬ್ಯಾಂಕ್, ನನಗೆ ಯೂಶ್ವಲಿ ಇಲ್ಲಿ ಬರಿತಾ ಇರೋ ಪ್ರಿಪ್ರೇಟ್ರೀಸಲ್ಲೂ ಮಾರ್ಕ್ಸ್ ಹೋಗ್ತಾ ಇದ್ದಿದ್ದು MCQಸಲ್ಲೇ. ಸೊ MCQಸಿಗೆ ಏನು ಮಾಡಬೇಕು ಅಂತ ನನಗಿಂತ ಜಾಸ್ತಿ ಅವ್ರ ತಲೆ ಕೆಡಿಸ್ಕೊಂಡು ಕ್ವೆಶನ್ ಬ್ಯಾಂಕ್ ಎಲ್ಲ ಹುಡುಕಿ ಅದರಿಂದ ಎಲ್ಲ ಸಾಲ್ವ್ ಮಾಡಿಸಿದ್ದಾರೆ. ಸೊ ಅದರಿಂದನೇ ಈ ರಿಸಲ್ಟ್ ಬಂದಿದೆ ಸರ್. ಎಷ್ಟೊಂದು ಮಕ್ಕಳು ಹಾಸನಲ್ಲಿ ಕಾಲೇಜ್ ಚೆನ್ನಾಗಿಲ್ಲ, ಮಂಗಳೂರು ಹೋಗ್ಬೇಕು, ಕೆಲವೊಂದಿದೆ ಬ್ರ್ಯಾಂಡ್ಗಳು, ಎಷ್ಟು ತಗೊಳ್ಳೋದು ಬೇಡ. ಬಟ್ ಎಷ್ಟೊಂದು ಜನ ತುಂಬ ಊರುಗಳಿಗೂ ರಿಲೋಕೇಟ್ ಆಗಿರ್ತಾರೆ. ಪೇರೆಂಟ್ಸು ಮಕ್ಕಳು PUC ಮಾಡಿಸೋದಕ್ಕೋಸ್ಕರನೇ ರಿಲೋಕೇಟ್ ಆಗ್ತಾರೆ. ಸೊ ಅಂಥದ್ರಲ್ಲಿ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ PUC ತನಕ ಹಾಸನಲ್ಲೇ ಓದಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾಸನಲ್ಲಿ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತ? ಸರ್, ಎಜುಕೇಷನ್ ಸಿಸ್ಟಮ್ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಓದೋದು ನಾವೇ ಸರ್. ನಾವು ಹೆಂಗೆ ಓದ್ತೀವೋ ನಮ್ಮ ಸೆಲ್ಫ್ ಇಂಟ್ರೆಸ್ಟ್ ಮೇಲೆ ಎಲ್ಲ ಇರುತ್ತೆ ಸರ್. ಅಕಸ್ಮಾತ್ ಮಂಗ್ಳೂರಿಗೆ ಹೋಗಿ ಅಲ್ಲೂ ಓದಲಿಲ್ಲ ಅಂದರೂ ಅಲ್ಲೂ ಏನು ಪ್ರಯೋಜನ ಇರಲ್ಲ. ಅಥವಾ ಹಾಸನಲ್ಲೇ ಚೆನ್ನಾಗಿ ಓದಿದ್ರು ಹಾಸನ್ಗೆ ಒಂದು ಹೆಮ್ಮೆ ಸರ್. ನಾನು ಲೈಕ್ ಸೆಲ್ಫ್ ಸ್ಟಡಿನೇ ಮಾಡಿದ್ದು. ನಾನು ಎಲ್ಲೂ ಕೋಚಿಂಗಿಗೂ ನಾನು ಹೋಗಲಿಲ್ಲ, ಬಿಕಾಸ್ ನನಗೆ ಅದು ಟಯರ್ಡ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ನನಗೆ ಟೈಮ್ ಕೊಟ್ಕೊಂಡು ನಾನು ಸೆಲ್ಫ್ ಸ್ಟಡಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಿದ್ದು. ಸೊ ಹಾಗಾಗಿ ಎಲ್ಲೇ ಇದ್ರೂ ಓದೋದು ಒಂದೇ ಸಿಲೆಬಸ್ಸು, ಒಂದೇ ಎಕ್ಸಾಮ್ ಬರೆಯೋದು. ನಾವೆಲ್ಲ ಹಾಸನಲ್ಲೇ ಮಾಡಬೇಕು, ಮಂಗಳೂರಲ್ಲಿ ಮಾಡಬೇಕು ಅಂತೇನಿಲ್ಲ. ಆ್ಯಂಡ್ ಅದಕ್ಕೆ ಅಂತ ರಿಲೋಕೇಟ್ ಮಾಡೋದು ಇಟ್ಸ್ ಯೂಸ್ಲೆಸ್ ಅನಿಸುತ್ತೆ ಸರ್. ನೆಕ್ಸ್ಟ್ ನಿಮ್ಮ ಏನು ಪ್ಲ್ಯಾನ್? ಯಾವ ಕೋರ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ನಾನು ಸದ್ಯಕ್ಕೆ ಇವಾಗ ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. MBBS ಸೀಟ್ ತಗೊಳಕ್ಕೆ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಏನಾಗುತ್ತೋ. ಓಕೆ, ಸೊ ಅಕ್ಕ ಇಂಜಿನಿಯರ್ ಆಗಿರೋದ್ರಿಂದ ತಂಗಿ ಡಾಕ್ಟರ್ ಆಗಬೇಕು ಅನ್ನೋ ಕನಸು? ಹಾಗೆಲ್ಲ ಏನು ಅವ್ರ ಸ್ಟ್ರೆಸ್ ಏನೂ ಮಾಡಲ್ಲ. ಬಟ್ ಬಯಾಲಜಿ ನನ್ನ ಇಂಟ್ರೆಸ್ಟ್ ಸಬ್ಜೆಕ್ಟು. ಸೊ ಅದರಲ್ಲಿ ಪ್ರೊಸೀಡ್ ಆಗೋಣ ಅಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒನ್ ಮೋರ್ ಟೈಮ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಸರ್, ಮಗಳು ಜಿಲ್ಲೆಗೆ ಪ್ರಥಮವಾಗಿ ಬಂದಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್. ಸೊ ತುಂಬ ನಮಗೆ ಹೆಮ್ಮೆ ಇದೆ, ತುಂಬ ಸಂತೋಷ ಆಗ್ತಿದೆ. ಏಕೆಂದರೆ ಇವಳು ಡಿಸ್ಟಿಕ್ ಫಸ್ಟ್ ಪ್ಲೇಸ್ ಬಂದಿದ್ದಾಳೆ, ಮತ್ತು ರಾಜ್ಯಕ್ಕೆ 3ನೇ ಪ್ಲೇಸ್ ಬಂದಿದ್ದಾಳೆ. SSLCಲೂ ತುಂಬ ಚೆನ್ನಾಗಿ ಓದ್ತಿದ್ಲು.
ಅವಳು ಸ್ಟಡೀಸ್ LKGಯಿಂದಲೂ ನಾವು ನೋಡ್ದಂಗೆ ನಾವೇನು ಅವಳಿಂದ ಏನು ಫಾಲೋ ಅಪ್ ಮಾಡಿಲ್ಲ. ಅವಳು ಸೆಲ್ಫ್ ಸ್ಟಡಿ ಮಾಡಿ ಚೆನ್ನಾಗಿ ಅಚೀವ್ ಮಾಡಿ ಮುಂದೆ ಅವಳದು ಹೈಯರ್ ಸ್ಟಡೀಸ್ ಏನಿದೆ ಅದಕ್ಕೆ ಅವಳು ತಯಾರಿ ನಡೆಸ್ಕೊತಿದ್ದಾಳೆ. ಅದಕ್ಕೆ ಅವಳು ಒಳ್ಳೆಯದಾಗಲಿ, ಅವಳಿಗೆ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ನಾವು ಆ್ಯಸ್ ಎ ಪೇರೆಂಟಾಗಿ ನಾನು ಅವಳಿಗೆ ವಿಶ್ ಮಾಡ್ತೀನಿ. ಅವಳಿಂದ ನಮಗೇನು ಸಮಸ್ಯೆ ಇಲ್ಲ ಸರ್. ಅವಳು ಓನ್ ಟೈಮ್ ಟೇಬಲ್ ಹಾಕತ್ತಿದ್ಲು. ಅವಳು ಎಷ್ಟೊತ್ತಿಗೆ ಮಲ್ಕೊಂಡು ಎಷ್ಟೊತ್ತಿಗೆ ಹೇಳಿ ನಾವೇನು ಫಾಲೋ ಅಪ್ ಮಾಡಿಲ್ಲ. ಸೆಲ್ಫ್ ಸ್ಟಡಿಯಿಂದ ಅವಳು ಒಳ್ಳೆ ಜವಾಬ್ದಾರಿಯುತವಾಗಿ ಅವಳು ನಡ್ಕೊಂಡು ಅವಳು ಇವತ್ತು ಅಚೀವ್ ಮಾಡಿರೋದು, ತುಂಬ ಸಾಧನೆ ಮಾಡಿರೋದು ನಮ್ಗೆ ಭಾಳ ಹೆಮ್ಮೆ ಆಗುತ್ತೆ ಸರ್. ಆ್ಯಸ್ ಎ ಪೇರೆಂಟ್ ನಾನು ತುಂಬ ಸಂತೋಷ ಪಡ್ತೀನಿ ಸರ್. ಸರ್, ಮಕ್ಕಳ ಸಾಧನೆಯಲ್ಲಿ ಪೇರೆಂಟ್ಸ್ದು ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನೀವು ಬೇರೆ ಪೋಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಬೇರೆ ಪೋಷಕರಿಗೆ ಅಷ್ಟೇ. ಈಗ ಮಕ್ಕಳು ನಾವು ತುಂಬ ಸ್ಟ್ರೆಸ್ ಮಾಡಿ ಅವರಿಂದ ಬಿದ್ದು ಓದು ಅಂತೇಳಿ ಅದೆಲ್ಲ ಮಾಡಿದ್ರೆ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ, ಮತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ. ಅದಕ್ಕೆ ಆದಷ್ಟು ನಾವು ಅವ್ರನ್ನ ಲಿಬ್ರಲ್ ಬಿಡಬೇಕು. ಬಟ್ ಓದೋದು ಗಮನ 50% ನಾವು ಒಂದು ಕಣ್ಣಿರಬೇಕು. ಕಾಲೇಜ್ ಮೀಟ್ ಮಾಡ್ತಿರ್ಬೇಕು, ಒಂದು ಫ್ಯಾಕಲ್ಟಿ ಮೀಟ್ ಮಾಡ್ತಿರ್ಬೇಕು, ಪ್ರೋಗ್ರೆಸ್ ಕಾರ್ಡ್ ನೋಡ್ತಿರ್ಬೇಕು, ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಆಗ್ತಾ ಇರಬೇಕು. ಅಲ್ಲೇ ಒಂದು 2-3 ಸಲ ನಾವು ರೆಗ್ಯುಲರ್ ಫಾಲೋ ಅಪ್ ಮಾಡ್ತಿದ್ವಿ ಅಂದರೆ ಅವ್ರಿಗೂ ಒಂದು ಕಾಶನ್ ಇರುತ್ತೆ. ಕಾಲೇಜ್ನವರು ನಾವು ಬರ್ತೀವಿ ಅನ್ನೋದೊಂದು ಅವ್ರಿಗೂ ಒಂದು ಇರುತ್ತೆ. ಹಾಗಾಗಿ ನಮ್ಮ ಪಾತ್ರ ಕೆಲವು ಮಕ್ಕಳಲ್ಲಿ ತುಂಬ ಆಸಕ್ತಿ ವಹಿಸ್ಬೇಕಾಗುತ್ತೆ, ನಿಜ, ನೀವು ಹೇಳೋದು ನಿಜ. ಆದರೆ ನನ್ನ ಮಗಳ ವಿಚಾರದಲ್ಲಿ ನಂದು ಹೇಳ್ಬೇಕು ಅಂದರೆ ಜೀರೋನೇ. ಯಾಕೆಂದರೆ ಎಲ್ಲ ಅವಳೇ ಮ್ಯಾಕ್ಸಿಮಮ್ ಅವಳೇ ಮಾಡ್ಕೊಂಡಿದ್ದಾಳೆ ಸರ್. ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ ಸರ್? ಕಾಲೇಜ್ ಚೆನ್ನಾಗಿದೆ. ಯಾಕೆಂದ್ರೆ ನನ್ನ ದೊಡ್ಡ ಮಗಳು ಇಲ್ಲೇ ಓದಿದ್ದು. ಅವಳೀಗ BMS ಕಾಲೇಜ್ ಬಸವನಗುಡಿಯಲ್ಲಿ CET ಸೀಟು 98% ಬಂತು. ಇಲ್ಲಿ 650 CET ರ್ಯಾಂಕು. ಈಗ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿದೆ, 6 ಮುಗೀತು. ಅವಳು ಚೆನ್ನಾಗಿ ಓದಿದ್ಲು. ಒಂದು ಆ ಕಾನ್ಫಿಡೆನ್ಸ್ ಮೇಲೆ ನಾನು ಇವಳನ್ನೂ ಸೇರಿಸಿದೆ. ಇವಳಿಗೂ ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ. ಇವಳೆಲ್ಲ ಇಷ್ಟನೂ ಪಡಲಿಲ್ಲ ಹೊರಗಡೆ ಹೋಗೋಕ್ಕೆ. ಸೆಲ್ಫ್ ಸ್ಟಡಿ ಮಾಡ್ತೀನಿ, ಕಾಲೇಜಲ್ಲಿ ಮಾಡ್ತಾರೆ ಸಾಕು ಬಂತು. ಕಾಲೇಜ್ನವರು ಸೈಮಲ್ಟೇನಿಯಸ್ ಆಗಿ ಅವ್ರಿಗೆ ಏನು ಬೇಕೋ ಎಲ್ಲ ಸ್ಟಡಿ ಮೆಟೀರಿಯಲ್ ತರಿಸ್ಕೊಟ್ಟಿದ್ದಾರೆ, ಭಾಳ ಹೆಲ್ಪ್ ಮಾಡಿದ್ದಾರೆ. ಏನು ಡೌಟ್ಸ್ ಬಂದು ಕ್ಲಿಯರ್ ಮಾಡ್ತಾರೆ. ಇವಳು ಸೆಲ್ಫ್ ಇರೋದ್ರಿಂದ ಇವಳು ಹೋಗಿ ಮೀಟ್ ಮಾಡಿ, ಫ್ಯಾಕಲ್ಟಿ ಮೀಟ್ ಮಾಡಿ ಅವಳು ಏನು ಸಮಸ್ಯೆ ಇದೆ ಎಲ್ಲ ಬಗೆಹರಿಸ್ಕೊತಾಳೆ. ಕಾಲೇಜ್ನಲ್ಲಿ ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಎಲ್ಲ ಸ್ಟಡಿ ಮೆಟೀರಿಯಲ್ ಆಗಲಿ ಮತ್ತೊಂದಾಗಲಿ ಎಲ್ಲದೂ ಅವರು ತುಂಬ ಸಹಾಯ ಮಾಡಿದ್ದಾರೆ ಸರ್. ಸೊ ಡಿಸ್ಟಿಕ್ಕಿಗೆ ಫಸ್ಟ್ ತೊಗೊಂಡಿದ್ದೀರಾ? ಎಸ್ ಸರ್. ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ ಸರ್. ಯಾಕೆಂದರೆ ಇದೊಂಥರ RCB ಕಪ್ ಥರ. ಯಾಕೆಂದರೆ ಪ್ರತಿ ವರ್ಷದಿಂದ ನಾವು ಈ ಸಲ ಕಪ್ ನಮ್ಮದೇ ಅಂತ ಆಲ್ಮೋಸ್ಟ್ 2021ರಿಂದನೂ ಪ್ರಯತ್ನ ಪಡ್ತಾನೆ ಇದ್ವಿ. ಸೊ ದೇವರು ಈ ವರ್ಷ 2026ರಲ್ಲಿ ಅದು ಕೈಗೂಡಿಸಿದ್ದಾನೆ. ಆ್ಯಕ್ಚುಲಿ ಫಿಸಿಕ್ಸಲ್ಲೂ ಔಟ್ ಆಫ್ ಔಟ್ ಬರಬೇಕಾಗಿತ್ತು. 598 ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ನೀವು ರಿವ್ಯಾಲ್ಯೂಷನಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಯಾಕೆಂದರೆ ಹಾಸನ ಇತಿಹಾಸದಲ್ಲೇ ಫಸ್ಟ್ ಅಟೆಂಪ್ಟಲ್ಲೇ 597 ಯಾರ್ದು ಬಂದಿಲ್ಲ ಸೈನ್ಸ್ ವಿಭಾಗದಲ್ಲಿ. ಸೊ ಅದು ಬಂದಿರೋದು ತುಂಬ ಖುಷಿ ಇದೆ. ಮತ್ತು ಸ್ಟೂಡೆಂಟು ತುಂಬ ಕ್ಯಾಲಿಬರ್ ಇರೋಂಥ ಸ್ಟೂಡೆಂಟು. ನಾವು ಏನು ಹೇಳಿದ್ರು ಒಂದೇ ದಿನ 2 ಪ್ರಿಪ್ರೇಟರಿ ಬರೆಯೋಕ್ಕೂ ರೆಡಿ ಇದ್ದಂಥ ಸ್ಟೂಡೆಂಟು. ಸೊ ಆಲ್ಮೋಸ್ಟ್ ಅವಳೊಂದು 14 ಪ್ರಿಪ್ರೇಟರೀಸ್ ಬರೆದಿದ್ದಾಳೆ ಟಿಲ್ ಡೇಟ್. ಸೊ ಅದು ಅವಳ ಒಂದು ಹಾರ್ಡ್ ವರ್ಕು ಮತ್ತು ನಮ್ಮ ಟೀಚರ್ಸ್ದೆಲ್ಲ ಪರಿಶ್ರಮ ಸೇರಿ ಆ ರೀತಿ ರಿಸಲ್ಟ್ ಬಂದಿದೆ ಸರ್. ಸರ್, ಕಾಲೇಜ್ ಬಗ್ಗೆ ಹೇಳಿದ್ರೆ? ಸೊ ಕಾಲೇಜು ಸರ್ ನಮ್ಮದು ಉನ್ನತಿ ಎಜುಕೇಷನ್ ಟ್ರಸ್ಟ್ APJ PU ಕಾಲೇಜ್ BKTಹಳ್ಳಿ ಅರಸೀಕೆರೆ ರಸ್ತೆ. ಸೊ ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ಸ್ವಲ್ಪ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಟೆಕ್ನಿಕಲ್ ಲೈನಲ್ಲಿರೋದ್ರಿಂದ ನನಗೆ ಸ್ವಲ್ಪ ಸೈನ್ಸ್ ಸ್ಟ್ರೀಮ್ ಮೇಲೆ ಮೊದಲಿಂದನೂ ಫ್ಯಾಷನ್ ಇತ್ತು. ಸೊ ನಾವು ಮೋಟಿವೇಟಿಂಗ್ ಮಾಸ್ಟರ್ಸ್ ಅಂತ ನಾನೇ ಒಂದು ಕಂಪ್ನಿ ಮಾಡಿಕೊಂಡು ನಮ್ಮ ವೆಟರ್ನರಿ ಡಾಕ್ಟರ್ಸು, ಅಗ್ರಿಕಲ್ಚರ್ ಕಾಲೇಜ್ ಪ್ರೊಫೆಸರು, SDM ಒಬ್ಬರು ಗುರುಬಸವರಾಜ್ ಅಂತ ಡಾಕ್ಟರು. ಸೊ ನಾನು ಇಂಜಿನಿಯರಿಂಗ್ ಫೀಲ್ಡ್ ಬಗ್ಗೆ ಎಲ್ಲರೂ ಕೂಡ ನಾವು ಒಂದು ಆಫ್ಟರ್ PU ವಾಟ್ ನೆಕ್ಸ್ಟ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ಸ್ನ ಸೆಮಿನಾರ್ನ ಮಾಡ್ತಾ ಬರ್ತಾಯಿದ್ವಿ. ಸೊ ಆ ಸೆಮಿನಾರ್ ನಂತರ ನಾವು ಯಾಕೆ ನಮ್ಮದೇ ಒಂದು ಕಾಲೇಜ್ ಮಾಡಬಾರ್ದು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಸೊ ಎಸ್ಪೆಷಲಿ ನಾವು PCMB PCMC ಬಿಟ್ಟು ಬೇರೆ ಸ್ಟ್ರೀಮ್ನು ಅಪ್ಲೈ ಮಾಡ್ಕೊಂಡಿಲ್ಲ. ಯಾಕೆಂತಂದರೆ ಮೈನ್ ನಾವು ಸೈನ್ಸ್ ಸ್ಟ್ರೀಮಲ್ಲಿ ನಿಮಗೂ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಬಂದ ತಕ್ಷಣ ಹಾಸನ ಅಂತ ಬಂದರೆ PU ವಿಭಾಗಕ್ಕೆ ಬೇಡ, ಮಕ್ಕಳು ಎಷ್ಟೋ ಜನ ಹಾಳಾಗ್ತಾರೆ ಇಲ್ಲಿದ್ದರೆ ವೆಹಿಕಲ್ಲು, ಮೊಬೈಲ್ ಫೋನು ಅಂತ. ಮತ್ತು ಎಷ್ಟೋ ಜನಕ್ಕೆ ಸೌತ್ ಕೆನರಾ, ಉಡುಪಿ, ದಕ್ಷಿಣ ಕನ್ನಡ ಕಳಿಸ್ಬಿಡ್ತಾರೆ. ಸೊ ನಮ್ಮ ಜಿಲ್ಲೆಯಲ್ಲೇ ನಾನು ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಸೊ ಇಲ್ಲಿ ಜಿಲ್ಲೆಯವರೆಗೆ ಒಂದು ಒಳ್ಳೆ ಕೋರ್ಸಸ್ನ ಕರೆಕ್ಟಾಗಿ ನೀಟು, CET, JEE ಅಂತ ಅವ್ರಿಗೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ ಅದನ್ನು ಇಲ್ಲೇ ಕಂಪ್ಲೀಟಾಗಿ ಒಂದು ಹಾಸನ ಜಿಲ್ಲೆಯಲ್ಲೇ ಕೊಡಬೇಕು ಅಂತ ಹೇಳಿ ಪ್ರಯತ್ನಪಟ್ಟು ಶುರು ಮಾಡಿದಂಥ ಸಂಸ್ಥೆ. ಸೊ ಕಳೆದ ವರ್ಷ ಹಾಸನ ಇತಿಹಾಸದಲ್ಲೇ ಮೊದಲ ಬಾರಿಗೆ JEE ಅಡ್ವಾನ್ಸ್ ಕ್ವಾಲಿಫೈ ಆಗಿ IIT ಮಡ್ರಾಸಿಗೆ ಮೋಹಿತ್ ಮತ್ತು ತನ್ಮಯ್ ಅಂತ ಇಬ್ಬರು ಸೆಲೆಕ್ಟ್ ಆಗಿದ್ರು. ಸೊ ಈ ವರ್ಷವೂ ಕೂಡ ಡಿಸ್ಟಿಕ್ಕಿಗೆ JEE ಮೈನ್ಸಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಸೊ ಹೀಗೆ ಕಾಂಪಿಟೇಟಿವ್ ಕೋಚಿಂಗಲ್ಲಿ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಬರ್ತಾ ಇದ್ದೀವಿ. ಸೊ ಕಳೆದ ಬಾರಿ ಎಂಟೈರ್ ಕರ್ನಾಟಕದಿಂದ ಕರ್ನಾಟಕ CET ಎಕ್ಸಾಮ್ ಏನಾಗುತ್ತೆ ಅದರಲ್ಲಿ 2,36,800 ಸಮಥಿಂಗ್ ರ್ಯಾಂಕಿಂಗ್ ಬಂದಿತ್ತು. ಸೊ ವಿತಿನ್ 1000 ಒಳಗಡೆ ನಮ್ಮ ಮಕ್ಕಳು 3 ಜನ ಸೀಟ್ನ ಪಡೆದು RB ಸೀಟಲ್ಲಿ ಸೀಟ್ನ ಗಟ್ಟಿಸ್ಕೊಂಡಿರ್ತಾರೆ. ಹಾಗೂ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಾದ IISc ತುಂಬ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸರ್. ಹಾಗಾಗಿ ಒಂದು ಖುಷಿ ಇದೆ ನನಗೆ. ಫ್ಯಾಕಲ್ಟೀಸ್ ಬಗ್ಗೆ ಹೇಳೋದು ಸರ್? ಸೊ ಫ್ಯಾಕಲ್ಟೀಸ್ ಸರ್ ನಮ್ಮಲ್ಲಿ ತುಂಬ ಅನುಭವವುಳ್ಳ ಫ್ಯಾಕಲ್ಟೀಸ್ ಇದ್ದಾರೆ ಪ್ರತಿ ಡಿಪಾರ್ಟ್ಮೆಂಟಲ್ಲೂ. ಅಂದರೆ ನಾವು 4 ಜನ ಫ್ಯಾಕಲ್ಟೀಸ್ನ ಸೆಗ್ರಿಗೇಟ್ ಮಾಡ್ಕೊಂಡಿರ್ತೀವಿ. ಅಂದರೆ NCERT ಸಿಲೆಬಸ್ನ ಪಾಠ ಮಾಡಲಿಕ್ಕೆ ಸಪ್ರೇಟ್ ಲೆಕ್ಚರರ್ಸ್ ಇರ್ತಾರೆ. ಸೊ ನೀಟ್ ಮತ್ತು CET JEE ಪಾಠ ಮಾಡಲಿಕ್ಕೆ ಶಾರ್ಟ್ಕಟ್ ಟ್ರೈನರ್ ಸಪ್ರೇಟ್ ಇರ್ತಾರೆ. ಹಾಗೆ ಎವ್ಯಾಲ್ಯೂಯೇಷನ್ನು ಮತ್ತು ಪ್ರಾಕ್ಟಿಕಲ್ ಹ್ಯಾಂಡಲ್ ಮಾಡೋದಕ್ಕೆ ಸಪ್ರೇಟ್ ಲೆಕ್ಚರರ್ಸ್ ಇರ್ತಾರೆ ಸರ್. ಸೊ ಆಲ್ಮೋಸ್ಟ್ ಒಂದು 32 ಮೆಂಬರ್ಸ್ ಫ್ಯಾಕಲ್ಟಿ ಇರ್ತಾರೆ. ಮತ್ತು ಕಾಲೇಜಲ್ಲಿ ನಾವು ಪ್ರತಿ ಕ್ಲಾಸ್ ರೂಮಲ್ಲಿ 50 ಮೆಂಬರ್ಸ್ ಮಾತ್ರ ಸರ್ ಟೋಟಲ್ ಅಕಾಮಡೇಟ್. 250 ಮೇಲೆ ನಾವು ಅಡ್ಮಿಷನ್ಸ್ನ ತೊಗೊಳ್ಳಲ್ಲ. ಯಾಕೆಂತಂದರೆ ಪ್ರತಿ ಮಗುಗೂ ಪರ್ಸ್ನಲ್ ಕೇರ್
ಸೀಟ್ ಸಿಗಬೇಕು ಅನ್ನೋ ಕಾರಣ ಇದಕ್ಕೆ. ಸೊ ಮತ್ತು ಇಲ್ಲಿ ಹೆಚ್ಚಿನ ಪ್ರಿಯಾರಿಟಿ ಏನಂದರೆ 20 ಮೆಂಬರ್ಸಿಗೆ ಮೆಂಟರ್ ಸಿಸ್ಟಮ್ ಅಂತ ಮಾಡ್ತೀವಿ. ಸೊ ಮೆಂಟರಿಂಗ್ ಕೊಡೋದ್ರಿಂದ ಮಕ್ಳಿಗೂ ಕೂಡ ಯಾವುದರಲ್ಲಿ ವೀಕ್ ಆಗ್ತಾ ಇದ್ದಾನೆ ಏನು ಅಂತ ಮೆಂಟರ್ಗೂ ಕೂಡ ಪರ್ಸ್ನಲ್ ಕೇರ್ ಗೊತ್ತಾಗ್ತಾ ಇರುತ್ತೆ. ಆ್ಯಸ್ ಎ ಕ್ಲಾಸ್ ಟೀಚರ್ಸ್ಗಿಂತ ಮೆಂಟರಿಂಗಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಹಾಗೆಯೇ ಅಡಿಷ್ನಲ್ ಟು ದಟ್ ಸ್ಟೂಡೆಂಟ್ ಸಪೋರ್ಟ್ ಏನಂತಂದರೆ ನಮ್ಮ ಗುರುಬಸವರಾಜ್ ಅಂತ ಧರ್ಮಸ್ಥಳ ಯೋಗ ಪ್ರೊಫೆಸರು ಅವರು ಪ್ರತಿ ಥರ್ಸ್ಡೇ ಫ್ರೈಡೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಅಂತಲೂ ಕೂಡ ಮಕ್ಕಳು ಕೊಡ್ತಾ ಇರೋದ್ರಿಂದ ಅವ್ರಿಗೆ ಸರ್ವತೋಮುಖ ಬೆಳವಣಿಗೆ ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಮಕ್ಕಳಿಗೆ ಖಂಡಿತವಾಗೂ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲ ಸಿಗ್ತಾ ಇದೆ. ಹಾಗೂ ಕಾಲೇಜಿನ ಸುತ್ತ ವಾತಾವರಣ ಚೆನ್ನಾಗಿದೆ. ಹಾಗೆ ಸ್ಪೋರ್ಟ್ಸ್ಗೂ ಕೂಡ ಸುಸಜ್ಜಿತ ಗ್ರೌಂಡ್ ಇರೋದ್ರಿಂದ ಮಕ್ಕಳಿಗೂ ಕೂಡ ವಾರದಲ್ಲಿ 1 ಅಥವಾ 2 ಪೀರಿಯಡ್ ಗೇಮ್ಸ್ಗೂ ಕೂಡ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತೀವಿ. ಮೇಯ್ನ್ ನಾನು ಎಲ್ಲ ಪೇರೆಂಟ್ಸ್ಗೂ ಕೇಳ್ಕೊಳ್ಳೋದು ನಿಮ್ಮ ಒಂದು ಚಾನೆಲ್ ಮುಖಾಂತರ ಏನಂತಂದರೆ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯಲ್ಲೇ ತರಬೇತಿ ಪಡೀಲಿಕ್ಕೆ ಅವಕಾಶ ಮಾಡಿಕೊಡ್ಲಿ. ಯಾಕೆಂತಂದರೆ ಮಕ್ಕಳು ಮತ್ತಿನ್ನು PUC ನಂತರ ನಿಮಗೆ ಗೊತ್ತು ಪ್ರತಿಷ್ಠಿತ ಇಂಜಿನಿಯರಿಂಗು ಮೆಡಿಕಲ್ ಅಂತ ಹೊರಗಡೆ ಸಿಕ್ಕಿದಾಗ ಅದಾದ ತಕ್ಷಣವೇ ಜಾಬು, ನಿಮ್ಮ ಮುಂದೆ ಅವ್ರ ಬೆಳವಣಿಗೆನೇ ನೋಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾದ ಟೀಚರ್ಸು ಮತ್ತು ಕಾಲೇಜಿಗೆ ನಾವು ಸ್ಥಾಪನೆ ಮಾಡೋದ್ರಿಂದ ಇಲ್ಲೇ ಓದಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ನಮಗೂ ಕೂಡ ಒಳ್ಳೆ ವಿದ್ಯಾರ್ಥಿಗಳು ಸಿಗ್ತಾರೆ. ಯಾಕೆಂದರೆ ಟೀಚರ್ಸ್ ಎಷ್ಟೇ ಎಕ್ಸ್ಪರ್ಟ್ ಇದ್ದರೂ ಕೂಡ ಮಕ್ಕಳಲ್ಲೂ ಕೂಡ ಆ ಕೌಶಲ್ಯತೆ ಮತ್ತು ಆಂಬಿಷನ್ ಇರೋಂಥ ಸ್ಟೂಡೆಂಟ್ಸ್ ಅವಶ್ಯಕತೆ ಇದೆ. ಹಾಗಾಗಿ ದಯಮಾಡಿ ಈಗ SSLC ಬರ್ದಿರೋಂಥ ಎಲ್ಲ CBSE, ICSE ಹಾಗೂ ಸ್ಟೇಟ್ ಸಿಲೆಬಸ್ ವಿದ್ಯಾರ್ಥಿಗಳು ಏನು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಮುಂಬರುವ ದಿನಗಳಲ್ಲಿ ನಮ್ಮ ಕಾಲೇಜಿನ ಪ್ರಿಯಾರಿಟಿಯಾಗಿ ತೊಗೊಂಡು ಅಡ್ಮಿಷನ್ಸ್ ಮಾಡಿದ್ರೆ ನಾವು ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ರಿಸಲ್ಟ್ಸ್ನ ಕೊಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 25-26 ಸಾಲಿನಲ್ಲಿ ನಮ್ಮ ಕಾಲೇಜಿಗೆ ಒಂದು ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗಿದೆ. ನಮ್ಮ ಕಾಲೇಜಿನ ಅರ್ಪಿತಾ ಅನ್ನೋ ವಿದ್ಯಾರ್ಥಿ 600ಕ್ಕೆ 597 ಮಾರ್ಕ್ಸ್ಗಳನ್ನು ತಗೊಳ್ಳೋದ್ರಿಂದ ನಮ್ಮ ಕಾಲೇಜಿಗೆ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಬಹಳ ಹಾರ್ಡ್ ವರ್ಕಿಂಗ್ ಗರ್ಲ್ ಅವರು. ಜೊತೆಗೆ ನಮ್ಮ ಪರಿಶ್ರಮದ ಜೊತೆಗೆ ಎಲ್ಲ ಮಕ್ಕಳಿಗೂ ನಾವು ಅದೇ ಥರನೇ ಟೀಚ್ ಮಾಡ್ತೀವಿ. ಆದರೆ ಮಕ್ಕಳುಗಳು ಅದನ್ನು ಯಾವ ರೀತಿ ಉಪಯೋಗಿಸ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರ ಫಲಿತಾಂಶಗಳು. ಅವ್ರಿಗೆ ತುಂಬ ಇಷ್ಟಪಟ್ಟು ಓದ್ತಾಳೆ, ಥ್ರೂಔಟ್ ದ ಇಯರ್ ವರ್ಕ್ ಮಾಡ್ತಾ ಇರ್ತಾಳೆ. ಈ ಒಂದು ಆನ್ಸರು ಅಥವಾ ಮಾಡಲ್ ಪೇಪರ್ಸನ್ನು ಒಂದೊಂದು ಸಬ್ಜೆಕ್ಟ್ಸಲ್ಲೇ 10-12 ಮಾಡಲ್ ಪೇಪರ್ಸನ್ನು ಆನ್ಸರ್ ಮಾಡ್ಕೊಂಡು ಪ್ರತಿಯೊಬ್ಬ ಟೀಚರ್ಸ್ ಹತ್ರ ಹೋಗಿ ಆಮೇಲೆ ಅವರ ಪ್ರಾಬ್ಲಮ್ಸು ಅಥವಾ ಏನಾದರೂ ಡೌಟ್ಸ್ಗಳಿದ್ದರೆ ಸ್ಪಾಟಲ್ಲೇನೇ ಎಲ್ಲ ಕ್ಲಾರಿಫೈ ಮಾಡ್ಕೊಂಡು ಓದ್ತಾಳೆ. ಅಂಥ ವಿದ್ಯಾರ್ಥಿಗಳು ಸಿಕ್ಕಿದ್ರೆ ಖಂಡಿತ ನಾವು ಎಲ್ಲ ಮಕ್ಕಳನ್ನು ಆ ರೀತಿ ರೆಡಿ ಮಾಡ್ಬೋದು. ಸೊ ಅದು ಒಂದು ಆಶಯ. ಸೊ ಈ ರಿಸಲ್ಟ್ ತಂದುಕೊಟ್ಟಿರೋದು ನಮಗೆ ತುಂಬ ಹೆಮ್ಮೆ ಆಗಿದೆ, ನಮ್ಮ ಟೀಚರ್ಸ್ಗಳಿಗೆ ಹೆಮ್ಮೆ ಆಗಿದೆ, ಸಂಸ್ಥೆಗೆ ಹೆಮ್ಮೆ ಆಗಿದೆ. ಸೊ ಹಾಗಾಗಿ ನಾನು ಅವಳ ಮುಂದಿನ ಫ್ಯೂಚರ್ಗೆ, ಅವಳ ಮುಂದಿನ ಕೋರ್ಸ್ಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಕಾಲೇಜ್ ವತಿಯಿಂದ ಹಾರೈಸ್ತಾ ಇದ್ದೀನಿ. Arpita is a very studious girl who has worked hard really well. I should really appreciate the discipline that she has followed from the starting of first year till the end of the second year. Like, she has proved that working hard in a disciplined way for the whole academic year brings fruitful result. ಒಳ್ಳೆಯದಾಗಲಿ, ಇದು ಮುಂದೆ ಚೆನ್ನಾಗಿ ಓದಿ ತಂದೆ ತಾಯಿಲ್ಲ ಒಳ್ಳೆ ಹೆಸರು ತಗೊಂಡು ಬಾ, ಕಾಲೇಜಿಗೆ ಒಳ್ಳೆ ಹೆಸರು ತಂದೆ. ನಿನ್ನೆ ದ್ವಿತೀಯ PUCಯ ಫಲಿತಾಂಶ ಪ್ರಕಟವಾಯಿತು. ಆ ಪ್ರಕಟವಾದಾಗ ಹಾಸನ ಜಿಲ್ಲೆಯಲ್ಲಿ 11ನೇ ಸ್ಥಾನಕ್ಕೆ ಬಂದಿದ್ದರೂ ಕೂಡ ನಮ್ಮ ಜಿಲ್ಲೆಗೆ ಟಾಪರ್ ಆಗಿ ಅರ್ಪಿತಾ ಬಂದಿದ್ದಾರೆ. ಈ APJ ಕಾಲೇಜ್ ವತಿಯಿಂದ ಓದಿ, ಈ ಕಾಲೇಜಿನಲ್ಲಿ ಓದಿ ಒಳ್ಳೆಯ ಈ ಜಿಲ್ಲೆಗೆ ಮತ್ತು ಅವ್ರ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತಂದಿದ್ದಾರೆ. ಹಾಗಾಗಿ ಇನ್ನು ಮುಂದೆನೂ ಕೂಡ ಎಲ್ಲ ಈ ಜಿಲ್ಲೆಯ ಮಕ್ಕಳು ಕೂಡ ಇನ್ನೂ ಚೆನ್ನಾಗಿ ಓದಿ, ಈಗೇನು 11ನೇ ಸ್ಥಾನ ಇದೆ ಅದು 1, 2, 3ಕ್ಕೆ ಸ್ಥಾನಕ್ಕೆ ಈ ಜಿಲ್ಲೆಯ ಮಕ್ಕಳು ಬರಬೇಕು, ಬಂದು ಈ ಜಿಲ್ಲೆಗೆ ಒಳ್ಳೆಯ ಹೆಸರು ತರಬೇಕು ಅಂತ ಎಲ್ಲರಲ್ಲೂ ಆಶಿಸ್ತೇನೆ. ಓದಂಥ ಮಕ್ಕಳು ಎಲ್ಲ ಮುಂದೆ ಫ್ಯೂಚರಲ್ಲಿ ಒಳ್ಳೊಳ್ಳೆ ಕೋರ್ಸ್ ತಗೊಂಡು ಓದಿ ಅವರ ತಂದೆ ತಾಯಿಗಳಿಗೆ, ಮುಂದಿನ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಸೇವೆಗಳನ್ನ ಮಾಡಲಿ, ಡಾಕ್ಟ್ರು ಮತ್ತು ಇಂಜಿನಿಯರ್ಗಳನ್ನ ಓದಿ ಒಳ್ಳೆ ಸರ್ವಿಸ್ಗಳನ್ನ ಮಾಡಲಿ ಅಂತ ಹೇಳಿ ಆಶಿಸಿ ಅವಳಿಗೆ ಶುಭಾಶಯಗಳನ್ನ ಕೋರ್ತಾರೆ.